ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ಅಯ್ಯ, ನೀನು ವಾಂಗ್ಮಾನಾತೀತನು. ಜಪಸ್ತೋತ್ರದಿಂದ ಒಲಿಸುವೆನೆ ಅಯ್ಯ, ನೀನು ನಾದಾತೀತನು. ಭಾವಜ್ಞಾನದಿಂದ ಒಲಿಸುವೆನೆ ಅಯ್ಯ, ನೀನು ಮತಿಗತೀತನು. ಹೃದಯ ಕಮಲದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ನಿನ್ನ ನೊಲಿಸಲು ಎನ್ನಳವಲ್ಲ, ನೀನೊಲಿಯುವುದೇ ಸುಖವಯ್ಯ. ಇದು ಮಹಾದೇವಿ ಅಕ್ಕನ ಒಂದು ಅಪರೂಪದ ವಚನ. ಪರಮಾತ್ಮನನ್ನ ಒಲಿಸೋದಕ್ಕೆ ಅನೇಕ ಮಾರ್ಗಗಳು. ಆ ಅನೇಕ ಮಾರ್ಗಗಳಲ್ಲಿ ಸಾಧನೆಯನ್ನ ಮಾಡಿ ಕಡೆಗೆ ಒಲಿಯುವುದನ್ನ ಮತ್ತು ಒಲಿದೇ ಇರತಕ್ಕಂಥದ್ದನ್ನ ಪರಮಾತ್ಮನಿಗೆ ಬಿಟ್ಟು ಬಿಡ್ತಾರೆ ಮಹಾದೇವಿ ಅಕ್ಕ. ಅಂದ್ರೆ ಎಲ್ಲದನ್ನೂ ಮಾಡಿದ್ದಾರೆ. ಅಷ್ಟವಿಧಾರ್ಚನೆ ಮಾಡಿ ಒಲಿಸುವೆನೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಷ್ಟವಿಧಾರ್ಚನೆ ಅಂದ್ರೆ ಮಾಡ್ತಿರಲ್ಲ, ಮಜ್ಜನ, ವಸ್ತ್ರ, ಗಂಧ, ಅಕ್ಷತೆ, ಧೂಪ, ದೀಪ ಮತ್ತು ನೈವೇದ್ಯ, ಅಗ್ಗವಣಿ, ಅರ್ಘ್ಯ, ಪಾದ್ಯ ಅಂತ ಎಲ್ಲ ಹೇಳ್ತಾರೆ. ಇದು ಅಷ್ಟವಿಧಾರ್ಚನೆ. 8 ರೀತಿಯ ಪೂಜೆಯನ್ನ ಮಾಡಿ ನಿನ್ನ ಒಲಿಸೋಣ ಅಂದ್ರೆ ನೀನು ಬಹಿರಂಗದ ಯಾವ ವ್ಯವಹಾರಕ್ಕೂ ಸಿಕ್ಕುವನಲ್ಲ. ಅದು ನಮ್ಮ ಸಂತೋಷಕ್ಕಾಗಿ, ನಮ್ಮ ಸಂಸ್ಕಾರಕ್ಕಾಗಿ, ಅಥವಾ ನಮ್ಮ ಕೃತಜ್ಞತೆಯ ಸಮರ್ಪಣೆಗಾಗಿ ಮಾಡ್ತಕ್ಕಂತಹದ್ದೇ ಹೊರತು ಅದರಿಂದನೇ ಪರಮಾತ್ಮ ಒಲಿತಾನೆ ಅಂತ ಅಲ್ಲ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಇನ್ನು ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೆ ಅಯ್ಯ, ನೀನು ವಾಂಗ್ಮನಾತೀತನು. ಅಂದ್ರೆ ಧ್ಯಾನ, ಮನಸ್ಸನ್ನ ನಿಲ್ಲಿಸಿ ಮನಸ್ಸನ್ನ ಕೇಂದ್ರೀಕರಣ ಮಾಡಿ ಧ್ಯಾನ ಯೋಗವನ್ನ ಮಾಡಿ ನಿನ್ನನ್ನು ಒಲಿಸೋಣ ಅಂದ್ರೆ ನೀನು ವಾಕ್ ಮತ್ತು ಮನಕ್ಕೆ ಸಿಲುಕಲಾರದವನು. ಮಾತು ಮತ್ತು ಮಾನಿನಿಂದ ಅತ್ತತ್ತ, ಮಾತು ಮನಗಳಿಂದ ಅತ್ತತ್ತ ಅಂತ ಹೇಳ್ತಾರಲ್ಲ, ಹಾಗೆ ನೀನು ಯಾವುದಕ್ಕೂ ಸಿಕ್ಕುವನಲ್ಲ. ಇನ್ನು ಜಪಸ್ತೋತ್ರದಿಂದ ಒಲಿಸುವೆನೆ ಅಯ್ಯ, ನೀನು ನಾದಾತೀತನು. ಸಂಗೀತ ಹಾಡಿ ಜಪ ಮಾಡಿ ಅಥವಾ ಇನ್ನು ಏನೇನೋ ನಾಮಗಳ ಭಜನೆ ಮಾಡ್ತಾರೆ, ಸಹಸ್ರನಾಮ ಅಥವಾ ಲಕ್ಷ ಜಪ, ಕೋಟಿ ಜಪ ಎಲ್ಲ ಮಾಡ್ತಾರೆ. ಇದರಿಂದ ನಿನ್ನನ್ನು ಒಲಿಸೋಣ ಅಂದ್ರೆ ನೀನು ನಾದಕ್ಕೂ ಸಿಕ್ಕುವವನಲ್ಲ. ಭಾವಜ್ಞಾನದಿಂದ ಒಲಿಸುವೆನೆ ಅಯ್ಯ, ನೀನು ಮತಿಗತೀತನು. ಜ್ಞಾನ ಮಾರ್ಗ ಅಲ್ಲಮ ಪ್ರಭುಗಳು ಮತ್ತು ಇನ್ನು ಅನೇಕ ಜನ ಯೋಗಿಗಳು, ಚನ್ನಬಸವಣ್ಣ, ಇಂಥವರೆಲ್ಲ ಮಹಾಜ್ಞಾನಿಗಳು. ಅವರು ಎಲ್ಲವನ್ನೂ ಗೆದ್ದು ನಿಂತವರು, ನಿರ್ಲಿಪ್ತವಾಗಿ ನಿಂತವರು, ಮತ್ತು ಇದು ಜಗತ್ತಿನ ಯಾವ ಆಸೆ ಆಮಿಷಗಳಿಗೂ ಅಂಟಿಕೊಂಡವರಲ್ಲ. ಇದರಿಂದ ನಿನ್ನನ್ನು ಒಲಿಸೋಣ ಅಂದ್ರೆ ನೀನು ಬುದ್ಧಿಗೆ ಸಿಲುಕುವನಲ್ಲ, ಜ್ಞಾನಕ್ಕೆ ಸಿಲುಕುವನಲ್ಲ. ಹಾಗಾದ್ರೆ ಹೃದಯ ಕಮಲದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ಹೃದಯದಲ್ಲಿ ನಿನ್ನನ್ನು ಇಟ್ಕೊಂಡು ಒಲಿಸೋಣ ಅಂದ್ರೆ ನೀನು ಯಾವುದ್ರಲ್ಲಿಲ್ಲ, ಅಣುವಿನಲ್ಲಿಯೂ, ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ನೀನಿದ್ದೀಯ. ಹಾಗಾದ್ರೆ ನಿನ್ನನ್ನು ಒಲಿಸಲು ಎನ್ನಳವಲ್ಲ. ಕೊನೆಗೆ ಶರಣಾಗತಿ, ಸಂಪೂರ್ಣ ಶರಣಾಗತಿ. ಅದೇ ನಿನ್ನನ್ನು ಒಲಿಸಲು ಎನ್ನಳವಲ್ಲ, ನೀನೊಲಿಯುವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಜುನ. ನೀನು ಒಲದೆ ನಾನು ಮಾಡೋದ್ ಬಿಡೋಂಗಿಲ್ಲ. ಅವನು ಯಾವುದಕ್ಕೂ ಒಲಿಯಲ್ಲ ಅಂತೇಳಿ ಯಾಕೆ ಮಾಡ್ಬೇಕು ಬಿಡೋದಂತಲ್ಲ. ಪ್ರಯತ್ನ ಮಾಡೋದೇ, ಧ್ಯಾನ ಮಾಡೋದೇ, ಅಷ್ಟವಿಧಾರ್ಚನೆ ಮಾಡೋದೇ, ಎಲ್ಲವನ್ನೂ ಮಾಡಿ ಕೊನೆಗೆ ಒಲಿಯೋದು ಬಿಡೋದು, ಯಾವಾಗ ಒಲಿತಾನೆ ಯಾವಾಗ ಒಲಿಯಲ್ಲ ಅದನ್ನು ಅವನಿಗೆ ಬಿಡೋದು. ಹೀಗೆ
ಅದ್ಭುತವಾಗಿ ಮಹಾದೇವಕ್ಕ ಹೇಳ್ತಾರೆ. ಇವತ್ತು ನಾವು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು 2ನೇ ವರ್ಷದ ಪಾದಯಾತ್ರೆ ಪ್ರಾರಂಭ. 1 ವರ್ಷ ಮುಗೀತು, 12 ತಿಂಗಳು ನಡೀತು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ಶುರುವಾಗಿತ್ತು, ಮತ್ತೆ ಬೇಸಿಗೆ ಬಂತು. ಹೋದ ಪಾದಯಾತ್ರೆ ತುಂಬಾ ಶೆಕೆ ಇತ್ತು. ಈ ಸಾರಿ ಮಳೆ ಆಗಿದೆ, ತಂಪಾಗಿದೆ. ಪ್ರಾಯಶಃ ರಾತ್ರಿನೂ ಮಳೆ ಬಂದ್ರೂ ಬರಬಹುದು, ಗೊತ್ತಿಲ್ಲ. ಏನು ಹೆದರ್ಬೇಕಾದ್ದಿಲ್ಲ. ಯಾಕಂದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಮಳೆಯಲ್ಲಿ ನೆಂದ್ರೆ ಬಹಳ ಒಳ್ಳೇದು ಅಂತೀವಿ. ನೆಗಡಿ ಆದ್ರೆ ಅದು ಸ್ವಚ್ಛ ಆಗ್ಲಿಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಅದರಿಂದ ಯಾರು ಹೆದರ್ಬೇಕಾದಿಲ್ಲ. ಆದ್ರೂ ಟೋಪಿ, ಮಫ್ಲರ್ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಬಂದಿದ್ದೀರಾ ಈಗ ಕೆಲವೆಲ್ಲ, ಸುಮಾರು ಒಂದು 20 ಜನರ ಮೇಲೆ ಆಗ್ಬಹುದು ಇವತ್ತು. ಮತ್ತು ಪಾದಯಾತ್ರೆ ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಅದರಿಂದ ಏನ್ ಪರಮಾತ್ಮನ ಒಲಿಸ್ಬೋದಾ? ಜಾಗರಣೆ ಮಾಡೋದು ಮತ್ ಬಂದ್ ಬೆಳಗ್ಗೆ ನಿದ್ದೆ ಮಾಡೋದು ಅದೇನು ಪರಮಾತ್ಮನನ್ನ ಒಲಿಸೋದಕ್ಕೆ ಒಂದು ಮಾರ್ಗ ಅಂತಿಲ್ಲ. ಪಾದಯಾತ್ರೆಯೂ ಕೂಡ ಒಂದು ಮಾರ್ಗ ಇರ್ಬೋದು. ಆದ್ರೆ ಇಷ್ಟು ಅನುಭವ ಆಗಿದೆ 12 ತಿಂಗಳಲ್ಲಿ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಒಂದು ನಿಯಂತ್ರಣ. ನಿದ್ದೆ ಮೊದ್ಲು 2-3 ಪಾದಯಾತ್ರೆ ಬರುವಾಗ ತೂಕಡಿಸ್ದಂಗ ಆಗೋದು, ಕಷ್ಟಪಟ್ಟು ಬರ್ಬೇಕಾಗಿತ್ತು. ಇವಾಗ ಬಂದ್ ಮಲ್ಕೊಂಡ್ರು ನಿದ್ದೆ ಬರಲ್ಲ. ಇವಾಗ ಬಂದ ಮೇಲೂ ಏನಾದ್ರೂ ಕೆಲಸ ಮಾಡ್ಬೋದು ಅಥವಾ ಧ್ಯಾನ ಮಾಡ್ಬೋದು. ಆದ್ರೂ ಸ್ವಲ್ಪ ರೆಸ್ಟ್ ಕೊಟ್ಟಿರ್ತೀವಿ ಶರೀರಕ್ಕೆ. 10-20 ಕಿಲೋಮೀಟರ್ ನಡೆದಿರ್ತೀವಲ್ಲ. ಆದ್ರಿಂದ ಪಾದಯಾತ್ರೆ, ಉಪವಾಸ, ರಕ್ತದಾನ, ಆಮೇಲೆ ದಾಸೋಹ, ದಾನ. ನಮ್ಮ ದೀಕ್ಷಿತ್ ಅವರು ವಿಠಲನ ಹಾಡು ಹೇಳಿದ್ರಲ್ಲ, ಅವರು ಹೈಸ್ಕೂಲ್ ಟೀಚರ್. ನಿನ್ನೆ ಕೆಲವ್ರಿಗೆಲ್ಲ ಪರಿಚಯ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ. ಇವತ್ತು ಈಗ ಯಾರಿಗ್ ಪರಿಚಯ ಆಗಿಲ್ಲ, ಅವರು ಪಾದಯಾತ್ರೆಗೆ ಅಂತಾನೆ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಟೀಚರ್ ಆಗಿದ್ದಾರೆ. ದೊಡ್ಡಬಳ್ಳಾಪುರದ ಹತ್ರ ಒಂದು ಹಳ್ಳಿಯಲ್ಲಿ. ಸಾಮಾನ್ಯ ಈಗ ಒಂದ್ 2-3 ವರ್ಷದಿಂದ ರಜಕ್ಕೆ ಬಂದೇ ಬರ್ತಾರೆ. ನಾನು ಗಮನಿಸ್ತಾ ಇದ್ದೀನಿ, ಬಂದಾಗ್ಲೆಲ್ಲ ಸಾಮಾನ್ಯವಾಗಿ 10,000 ರೂಪಾಯಿಗಳ ದಾಸೋಹ ಮಾಡೇ ಹೋಗ್ತಾರ. ಇವತ್ತು ಕೂಡ 10,000 ರೂಪಾಯಿಗಳ ದಾಸೋಹ ಮಾಡಿದ್ದಾರೆ. ಅಂದ್ರೆ ಇಂಥ ದಾಸೋಹಿಗಳಿದ್ರೆ ನಮ್ ಕೆಲಸಗಳೆಲ್ಲ ಸುಸೂತ್ರ ನಡೆಯುತ್ತೆ. ರಸ್ತೆ, ಈ ಅಂಗಳ ಎಲ್ಲ ಕಾಂಕ್ರೀಟ್ ಆಯ್ತಲ್ಲ, ಇದು ಮತ್ತೆ ದಾನಿಗಳಿಂದನೇ ಆಗಿರ್ತಕ್ಕಂಥದ್ದು. ನಮ್ಮ ಮನೋಜ್ ಪ್ರತಿ ಪಾದಯಾತ್ರೆ ಒಂದೇ ಒಂದು ಪಾದಯಾತ್ರೆ ಅಥವಾ 2 ಪಾದಯಾತ್ರೆ ತಪ್ಪಿರ್ಬೋದೇನೋ ಅಷ್ಟೇ. ಬಸವ ಕಲ್ಯಾಣಕ್ಕೆ ಹೋದಾಗ ಅವಾಗ 2 ಅಥವಾ 3 ಪಾದಯಾತ್ರೆಗಳು ತಪ್ಪದು, ಹುಣ್ಣಿಮೆ ತಪ್ಪಿದ್ದು ಕರೆಕ್ಟ್. ಅದ ಎಲ್ರದ್ದು ತಪ್ಪಿತ್ತು. ಅದು 2 ಪಾದಯಾತ್ರೆ ಅಂತೂ ಅಲ್ಲೇ ಇದ್ವಿ. 1 ಪಾದಯಾತ್ರೆ ಒಂದ್ ಮೀಟಿಂಗ್ ಮಾಡ್ಕೊಂಡು ಮತ್ತು ಕಾರ್ಯಕ್ರಮದ ಒತ್ತಡದಿಂದ ಹೋಗಕ್ ಆಗ್ಲಿಲ್ಲ. ನವೆಂಬರ್, ಡಿಸೆಂಬರ್ 2 ಪಾದಯಾತ್ರೆ ತಪ್ಪಿರ್ಬೋದು ನೋಡಿ. ಅಕ್ಟೋಬರ್ ತಪ್ಪಿರ್ಬೇಕು, ಹೌದು. ಯಾಕಂದ್ರೆ ಅಕ್ಟೋಬರ್ ನಾಳೆ ಪಾದಯಾತ್ರೆ ಇದೆ ಅಂದ್ರೆ ನಾವು ಇವತ್ತು ಉಳಿದಿಗೆ ಹೋಗಿದ್ವಿ. ಹಾಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಪ್ಪಿದೆ. ಇನ್ನು ಬಾಕಿ ಎಲ್ಲ ಪಾದಯಾತ್ರೆಗಳು ನಡೆದಿದೆ. ಹಾಗೆ ಪಾದಯಾತ್ರೆ ಇಂದ ಮತ್ತು ಶಕ್ತಿ, ಹೊಸ ಶಕ್ತಿ, ಹೊಸ ಉತ್ಸಾಹ, ಆರೋಗ್ಯದಲ್ಲಿ ಕೂಡ ಪರಿವರ್ತನೆ ಆಗತ್ತೆ. ಗಮನಿಸ್ಕೊಳ್ಳಿ, ನಿಮ್ಮನ್ನೇ ನೀವು ಗಮನಿಸ್ಕೊಂಡ್ರೆ ಆರೋಗ್ಯದಲ್ಲಿ ಬದಲಾವಣೆ ಆಗೋದು ಕೂಡ ಕಂಡು ಬರ್ತಾ ಇದೆ. ಮತ್ತು ವಿಚಾರ ಮಾಡುವಂತಕ್ಕಂಥ ಅಂದ್ರೆ ವಿಲ್ ಪವರ್, ಇಚ್ಛಾಶಕ್ತಿ ಏನಿದೆ, ದೊಡ್ಡ ದೊಡ್ಡ ನಿರ್ಣಯಗಳನ್ನು ಕೈಗೊಳ್ತಕ್ಕಂಥದ್ದು, ಅದನ್ನು ಬೆಳೆಸ್ಕೋಬಹುದು ನೀವು ಇದರಲ್ಲಿ. ನನಗಂತೂ ಅದರ ಅನುಭವ ಆಗಿದೆ. 1 ವರ್ಷದಲ್ಲಿ ಉಳಿವಿಯಿಂದ ಬಸವ ಕಲ್ಯಾಣ ಪಾದಯಾತ್ರೆ ಮಾಡಿದ್ದಾಗ್ಲಿ, ಆಮೇಲಿಂದ ಈ ರಸ್ತೆ ಮತ್ತು ಅಂಗಳ ಬಹಳ ದಿವಸದಿಂದ ಮಾಡ್ಬೇಕಂತ ಇದ್ವಿ, ಆಗಿರ್ಲಿಲ್ಲ. ಈ ಸಾರಿ ಒಬ್ಬರು ಟೀಚರ್ ಹೇಳಿದ್ರು, ಅವ್ರು ಹೇಳಿದ್ರು, ಬುದ್ಧಿ ನಾನ್ ಕೊಡೋದು 2,000 ರೂಪಾಯಿ ಅಷ್ಟೇ. ರಿಟೈರ್ಡ್ ಟೀಚರ್, 81-82 ವರ್ಷ ಆಗಿದೆ. ತಿಂಗಳ ಕೊಡ್ತಾರ ಅವ್ರು. ಈಗ 3,000 ರೂಪಾಯಿ ಕೊಡಕ್ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಚಿಕ್ಕನಾಯಕನಹಳ್ಳಿ ಅವರು. ಅವ್ರು ಹೇಳಿದ್ರು, ಬುದ್ಧಿ ನಾನ್ ಕೊಡೋದು 2,000. ಅವಾಗ ನೀವು ನನಗ್ ಗೊತ್ತಿಲ್ಲ 1 ತಿಂಗಳಲ್ಲಿ ರಸ್ತೆ ಮಾಡ್ಲೇಬೇಕು. ನೀವೇನ್ ಮಾಡ್ತಿರೋ, ಯಾರನ್ನ ಕೇಳ್ತಿರೋ, ಏನ್ ಜೋಳಿಗೆ ಹಾಕ್ತಿರೋ, ಮಹಾಮನೆಯಿಂದ ಖರ್ಚು ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ, ಒಟ್ಟು ರಸ್ತೆ ಆಗ್ಲೇಬೇಕು ಅಂತಂದ್ರು. ನೋಡಿ, ಅವ್ರು ಅಲ್ಲಿ ಕೂತ್ಕೊಂಡು ಇಷ್ಟು ಕಾಳಜಿ ಮಾಡ್ತಾರೆ ಮಠದ ಬಗ್ಗೆ ಅಂದ್ರೆ ನಾವ್ಯಾಕೆ ಕಷ್ಟ ಪಡ್ಬಾರ್ದು ಅಂತ ಹೇಳಿ ಒಂದು ಮೀಟಿಂಗ್ ಕರೆದ್ವಿ. ಆವಾಗ ಸಂಕಲ್ಪ ಮಾಡಿದ್ವಿ, ಕೇವಲ 1 ತಿಂಗಳಲ್ಲಿ ನಾವೇನ್ ಗುರಿ ಇಟ್ಕೊಂಡಿದ್ವೋ ಅಷ್ಟ್ರೊಳಗೆ
ರಸ್ತೆ ಮತ್ತು ಅಂಗಳ ಎರಡು ಆಯ್ತು. ರಮೇಶ್ ವಾಂಡ್ಕರ್ ಅಂತ ಹೇಳಿ ಅವರು ನಿಂತು ಚೆನ್ನಾಗಿ ಕೆಲಸ ಮಾಡಿಸಿದ್ರು. ಅವರು ಧ್ಯಾನ ಮಾಡ್ತಿರ್ತಾರೆ, ಹಾಗಾಗಿ ಇತ್ತೀಚೆಗೆ ಬಂದಿಲ್ಲ. ಆಮೇಲೆ ಅನೇಕ ಜನ ದಾನಿಗಳು, ಅದರಲ್ಲಿ ನಮ್ಮ ಮನೋಜ್ ಪಾದಯಾತ್ರೆ ಹೇಳ್ತಿದ್ವಲ್ಲ, ಬಸವಕಲ್ಯಾಣ ಪಾದಯಾತ್ರೆ ಬಿಟ್ಟಿರ್ಲಿಲ್ಲ. 11,111 ರೂಪಾಯಿ ಈ ಕಾಂಕ್ರೀಟ್ಗೋಸ್ಕರನೇ ದಾನ ಮಾಡಿದಂತಹದ್ದು. ಮತ್ತು ನನಗೆ ಯಾವಾಗ ನೆರವಾಗ್ತದೆ, ಒಬ್ಬ ಹನುಮಂತ್ ಅಂತ ಹೇಳಿ ಹರಳೆಯನ ಸಮಾಜದವರು, ಹನುಮಂತನು ಅವರು ಅವ್ರದ್ದು ಅಪೇಕ್ಷೆ ಇತ್ತು. ಹೇಳಿದ್ರು ಇದೆಲ್ಲ ರೋಡ್ ಮಾಡ್ಬೇಕಂತ ವಿಚಾರ ಮಾಡಿವಪ್ಪ ಅಂದಾಗ, ಇತ್ತೀಚೆಗೆ 1 ವರ್ಷದಿಂದ ತುಂಬಾ ಚೆನ್ನಾಗಿ ದುಡಿತಾ ಇದೆ. ಬೇರೆ ಬೇರೆ ಕೆಲಸಗಳನ್ನ ಮಾಡಿ, ಬ್ಯಾಂಕ್ ಲೋನ್ ಮಾಡಿ, ಈ ಏನು JCB ಏನೋ ಒಂದು ಮಷಿನ್ ತಗೊಂಡು ಈ ಡ್ರೈನೇಜ್ ವರ್ಕ್ ಮಾಡೋಂಥದ್ದೆಲ್ಲ ಕಾಂಟ್ರಾಕ್ಟರ್ ಮಾಡಿಸ್ತಾ ಇದ್ದಾನೆ. ಇದುವರೆಗೆ ಒಂದು 25,000-30,000 ರೂಪಾಯಿ ದಾನ ಮಾಡಿರ್ಬೇಕು ಒಂದು 3 ತಿಂಗಳಲ್ಲಿ. ಅಂದ್ರೆ ಇದ್ ಮಾಡಿಸ್ತೀವಿ ಅಂದ ಕೂಡ್ಲೇನೆ 20,000 ರೂಪಾಯಿಗಳ ದಾಸೋಹ, ಮತ್ತೆ ಮೊನ್ನೆ ಮತ್ತೆ ಒಂದು 5,000 ರೂಪಾಯಿ, ಹೀಗೆ ಒಟ್ಟು ತನಗೆ ಯಾವಾಗ ಕೊಡ್ಬೇಕು ಅನಿಸ್ತದೆ, ಲಾಭ ಬಂತು ಚೆನ್ನಾಗ್ ಆಯ್ತು ಅಂದ ತಕ್ಷಣನೇ ಅದನ್ನ ಮಠಕ್ಕೆ ಅರ್ಪಣೆ ಮಾಡುವಂತಹ ದಾನಿಗಳು, ದಾಸೋಹಿಗಳಿದ್ದಾರೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸರ್ಕಾರದಿಂದ ಆಗ್ಲಾರ್ದಂತಹ ಅಚ್ಚುಕಟ್ಟು ಕೆಲಸ, ಮತ್ತೆ ಅಚ್ಚುಕಟ್ಟಾದ ಕೆಲಸವನ್ನ ನಾವು ದಾಸೋಹಿಗಳಿಂದ ಮತ್ತು ಏನು ಸತ್ಪಾತ್ರ ದಾನ ಅಂತ ಬರುತ್ತಲ್ಲ, ಅದರಿಂದ ನಾವು ಈ ಕೆಲಸಗಳನ್ನೆಲ್ಲ ಮಾಡಬಹುದು ಅಂತ ತಿಳ್ಕೊಂಡು ಹೇಳ್ತಾ, ಈ ಸಾರಿ ಹೊಸದಾಗಿ ನಮ್ಮ ಅಮರ್ ಮತ್ತು ಸಂಧ್ಯಾ ಟೀಚರ್ಸ್, ಇಬ್ರು ಟೀಚರ್ಸ್, ಅವರು ಕೂಡ ಶಿಕ್ಷಕಿಯರು, ಅವರು ಬಂದಿದ್ದಾರೆ. ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಉಪವಾಸ ಮಾಡಿ ಅವರು ಚೆನ್ನಾಗಾಗಿ ಈಗ ಪಾದಯಾತ್ರೆಗೆ ಬಂದಿದ್ದಾರೆ. ಎಲ್ಲರೂ ಸೇರಿ ಪಾದಯಾತ್ರೆ ಮಾಡೋಣ. ಈಗ ಮಂಗಳ ಆದ ನಂತರ ಪ್ರಸಾದ ಮಾಡಿ 9:00ವರೆಗೆ ಬಿಡೋಣ ಇಲ್ಲಿಂದ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.